ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಸಾಸ್ ಬಳಸ್ತೀರಾ ಎಗ್ ರೈಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಹೊಸೊಬ್ಬರು ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ಮೊದಲಿಗೆ ನಾನು ವೈಟ್ ಅನ್ನನ ಮಾಡಿಟ್ಕೊಂಡಿದ್ದೀನಿ. ಬುಲೆಟ್ ರೈಸ್ ಅಕ್ಕಿ ತೊಗೊಂಡಿದ್ದೀನಿ. ಒಂದು 4 ಜನಕ್ಕೆ ಆಗೋಷ್ಟು ರೈಸ್ನ ತೊಗೊಂಡಿದ್ದೀನಿ. 5 ಮೊಟ್ಟೆ ತೊಗೊಂಡಿದ್ದೀನಿ. 2 ಈರುಳ್ಳಿ ಉದ್ದುದಾಗಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಪೇಸ್ಟು 5 ರಿಂದ 6 ಹಸಿಮೆಣ್ಸಿಕಾಯಿ ಕೂಡ, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಚಿಕ್ಕದು ಕ್ಯಾಪ್ಸಿಕಮ್ಮು, ಸ್ವಲ್ಪ ಮೆಂತ್ಯ ಸೊಪ್ಪು, ಎಳೆದು ಹಸಿ ಅವರೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ 1 ಟೇಬಲ್ ಸ್ಪೂನು, ಕರಿಬೇವಿನ ಸೊಪ್ಪು ಸ್ವಲ್ಪ, ಕಾಳು ಮೆಣಸ 1 ಟೇಬಲ್ ಸ್ಪೂನ್ ಆಗೋಷ್ಟು ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ, ಎಣ್ಣೆ ಒಗ್ಗರಣೆಗೋಸ್ಕರ. ಬನ್ನಿ, ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ನಾನು ಸ್ಟವ್ ಮೇಲೆ ಒಂದು ಅಗಲವಾದ ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಒಂದು 4 ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬನ್ನಿ, ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ತಕ್ಷಣ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಜೊತೆಗೆ ನಾನು ಹಸಿಮೆಣ್ಸಿಕಾಯಿನೂ ಹಾಕೋತೀನಿ. 2 ಜೊತೆಲೆ ಹಾಕೋದ್ರಿಂದ ಫ್ರೈ ಜಾಸ್ತಿ ಆಗಲ್ಲ. ಈ ಹಸಿಮೆಣ್ಸಿಕಾಯಿ ಗ್ರೀನ್ ಕಲರ್ ಆಗೇ ಇರುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ನೋಡಿ, ಈ ಥರ ಸಾಫ್ಟಾಗಿ ಬ್ರೌನ್ ಕಲರ್ ಬಂದಿದೆ. ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕು. ಅದು ಎಣ್ಣೆ ಅಂಶ ಎಲ್ಲ ಬಿಟ್ಟಿದ್ರೆ ಈರುಳ್ಳಿ ಚೆನ್ನಾಗಾಗಿದೆ ಅಂತ. ಈಗ ನಾನು ಅವರೆಕಾಳನ್ನ ಹಾಕೋತಾ ಇದ್ದೀನಿ. ನಿಮ್ಗೆ ಬಟಾಣಿ ಇದ್ದರೆ ಬಟಾಣಿನೂ ಕೂಡ ಹಾಕೋಬೋದು. ನಾನು ಹಸಿ ಅವರೆಕಾಯಿ ಇರೋದ್ರಿಂದ ಹಸಿ ಅವರೆಕಾಯಿನೇ ಹಾಕೋತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ತರಕಾರಿನೂ ಕೂಡ ಹಾಕ್ಕೊಂಡು ಮಾಡ್ಬೋದು. ತರಕಾರಿಗಳು ಎಲ್ಲ ತರಕಾರಿನೂ ಒಂದೊಂದು ತರಕಾರಿ ಹಾಕ್ಕೊಂಡು ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಅವರೆಕಾಯಿ ಮತ್ತು ಕ್ಯಾಪ್ಸಿಕಮ್ ಮಾತ್ರ ಬಳಸ್ತಾ ಇದ್ದೀನಿ. ಈಗ ಅವರೆಕಾಯಿ ಕೂಡ ಫ್ರೈ ಆಗಿದೆ. ಈಗ ನಾನು 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಜೊತೆಗೆ ಹಸಿಮೆಣ್ಸಿಕಾಯಿ ಪೇಸ್ಟು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಸ್ವಲ್ಪ ಫ್ರೈ ಆಗೋ ಗಂಟ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿ ವಾಸನೆ ಎಲ್ಲ ಹೋಗಬೇಕು. ನಿಮ್ಗೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಅವರೆಕಾಯಿ ಕ್ಯಾಪ್ಸಿಕಮ್ಮು ಇದೆಲ್ಲ ಚೆನ್ನಾಗಿದಾಗಿದೆ. ಕ್ಯಾಪ್ಸಿಕಮ್ ಅಂತೀನಿ, ಮೆಣಸಿಕಾಯಿ ಎಲ್ಲ. ಈಗ ಕ್ಯಾಪ್ಸಿಕಮ್ನು ಕೂಡ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ. ಅದು ಕ್ರಂಚಿನೆಸ್ ಹೊರಟೋಗುತ್ತೆ. ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಕ್ಯಾಪ್ಸಿಕಮ್ಮು ಕೂಡ ಲೈಟಾಗಿ ಫ್ರೈ ಆಗಿದೆ. ಈಗ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ತುಂಬ ಸೀಸಕ್ಕೆ ಎಲ್ಲ ಹೋಗಬಾರ್ದು. ಫ್ರೈ ಮಾಡ್ಕೊಳ್ಳೋವಾಗ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಬನ್ನಿ, ಈಗ ಕರಿಬೇವಿನ ಸೊಪ್ಪು, ಗರಂ ಮಸಾಲ, ನಾನು ಮೊಟ್ಟೆನೆಲ್ಲ ಈ ರೀತಿ ಹೊಡೆದು ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಹೊಡೆದಿರೋಂಥ ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಅನ್ನಕ್ಕೂ ಉಪ್ಪು ಹಾಕಿರ್ತೀನಿ, ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಬರೀ ಬುರ್ಜಿಗೆ ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟೇ. ಎಲ್ಲನೂ ಸ್ವಲ್ಪ ಗಟ್ಟಿಯಾಗೋ ಥರ ಹುರ್ಕೋಬೇಕು ಇದನ್ನೆಲ್ಲ. ನೋಡಿ, ಎಲ್ಲ ಈ ರೀತಿ ಆಗಿರುತ್ತೆ. ಇದನ್ನು ಗಟ್ಟಿಗೆ ಫ್ರೈ ಆಗೋ ಥರ ಹುರ್ಕೋಬೇಕು. ಮೊಟ್ಟೆ ಎಲ್ಲ ಉಂಡೆ ಥರ ಆಗುತ್ತೆ. ನೋಡಿ, ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಈ ಥರ ಎಲ್ಲ ಆಗುತ್ತೆ. ಈಗ ನಾವು ಈ ಥರ ಆಗಬೇಕು. ನೋಡಿ, ಉದ್ದುದ್ರವಾಗಿದೆ. ಹಿಂಗಾದಾಗ ನಾವು ರೈಸ್ನ ಹಾಕ್ಕೋಬೇಕು.
ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ಜಾಸ್ತಿನ ಹಾಕ್ಕೊಳ್ಳಿ, ಎಲ್ಲ ಐಟಮ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳಿ. ನಾನು ಇದೊಂದು 4 ಜನಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ರೈಸು ಹಾಕ್ಕೊಂಡು ಜೊತೆಗೆ ಪೆಪ್ಪರ್ನು ಕೂಡ ಲಾಸ್ಟಲ್ಲಿ ಹಾಕೋತೀನಿ ಅನ್ನದ ಮೇಲೆ. ಈಗ ಈ ರೀತಿ ಹಾಕೋದ್ರಿಂದ ಖಾರ ಇರುತ್ತೆ. ಹಾಗೆ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಫುಲ್ಲನ್ನು ಎಗ್ಗು ಎಲ್ಲ ಮಿಕ್ಸ್ ಆಗಬೇಕು ಒಂದಕ್ಕೊಂದು. ನೋಡಿ, ಈಗ ಒಂದು 10 ನಿಮಿಷ ಪೂರ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ರೈಸ್ ರೆಡಿಯಾಗುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ, ಗ್ರೀನ್ ಕಲರ್ ಕೂಡ ಇರುತ್ತೆ. ಸಾಸ್ ಏನು ಹಾಕ್ತಾ ಇರೋದ್ರಿಂದ ನಮಗೆ ಎಲ್ಲ ರೆಡಿ ಮಸಾಲೆಗಳ್ನೇ ಹಾಕಿರೋದ್ರಿಂದ ನಮಗೆ ಈ ರೀತಿ ಎಗ್ ರೈಸು ರೆಡಿಯಾಗುತ್ತೆ. ಇದು ಈಗ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್, ಬಿಸಿ ಬಿಸಿಯಾದ ಎಗ್ ರೈಸ್ ರೆಡಿಯಾಗಿದೆ. ಯಾವುದೇ ಸಾಸನ್ನು ಉಪಯೋಗಿಸದೆ ಮಾಡಿರುವಂತಹ ಎಗ್ ರೈಸು. ಮೊಟ್ಟೆ ಎಲ್ಲ ನಾವು ದಾಗ್ತಾಗಲೇ ಹೊಡಿಬಾರ್ದು, ಜೋರಾಗಿ ಹೊಡೆಯೋದ್ರಿಂದ ಅನ್ನದ ಜೊತೆ ಫುಲ್ಲು ಮಿಕ್ಸ್ ಆಗಿಬಿಡುತ್ತೆ. ಈ ರೀತಿ ಎಲ್ಲ ಉಂಡೆ ಥರ ಸಿಗಲ್ಲ ನಮಗೆ. ಈಗ ನೋಡಿ ಎಷ್ಟು ನೀಟಾಗಿ ಉಂಡೆ ಥರ ಎಲ್ಲ ಸಿಕ್ಕಿದೆ. ಎಗ್ಗು ಕೂಡ ತಿನ್ನೋಕ್ಕೆ ಬಾಯಿಗೆ ಸಿಗುತ್ತೆ. ತುಂಬಾ ರುಚಿ ಕೂಡ ಇದೆ, ಒಳ್ಳೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.